ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಲ್ಲಿ ಒಬ್ರು ಮನೆ ಹೋಗೋದಂತೂ ಕನ್ಫರ್ಮ್. ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ತೋರಿಸಿದ್ರು ಸೂರಜ್ ಅವರು ಎಲಿಮಿನೇಟ್ ಆಗಿ ಇಲ್ಲಿ ಹೋದ್ರು. ರಾಶಿಕ್ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಹತ್ರು. ಮೇನ್ ಆಗಿ ಇವರು ಹೊರಗಡೆ ಹೋಗೋಕೆ ಏನ್ ಕಾರಣ ವೀಕ್ಷಕರೇ, ನಿಮಗೆ ಏನ್ ಅನ್ಸುತ್ತೆ? ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಹೇಳ್ತಾ ಇದಾರೆ ಅಂತಂದ್ರೆ, ಕೆಲವೊಬ್ಬರ ಬಗ್ಗೆ ನಾನು ಇಲ್ಲಿ ಹೇಳ್ತಿರೋದು ಎಲ್ಲದಕ್ಕೂ ಕೂಡ ಇಲ್ಲಿ ಕಾವ್ಯ ಅವರೇ ಕಾರಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಈಗ ಸೂರಜ್ ಅವರು ಎಲಿಮಿನೇಟ್ ಆಗಕ್ಕೆ ಇಲ್ಲಿ ಮೇನ್ ಆಗಿ ರೀಸನ್ ಇಲ್ಲಿ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ಫೇವರಿಸಂ ಮಾಡ್ತಾ ಇದ್ದಾರೆ ಅಂತೆ ಕಂತೆಗಳು ಇಲ್ಲಿ ಓಡಾಡ್ತಾ ಇದೆ. ಆದ್ರೆ ನೀವು ಅಬ್ಸರ್ವ್ ಮಾಡುವುದು, ಈ ವಾರ ಏನು ಫ್ಯಾಮಿಲಿ ವೀಕ್ ಇಲ್ಲಿ ಸ್ಟಾರ್ಟ್ ಆಯ್ತು, ಕೆಲವೊಬ್ಬರಿಗೆ ಇದರಿಂದ ಪ್ಲಸ್ ಆಗಿದೆ, ಕೆಲವೊಬ್ಬರಿಗೆ ಮೈನಸ್ ಕೂಡ ಆಗಿದೆ. ಕೆಲವೊಬ್ರು ಗ್ರಾಫು ಹೈ ಆಗಿದೆ, ಕೆಲವೊಬ್ರು ಗ್ರಾಫು ಸ್ವಲ್ಪ ಕೆಳಗಡೆ ಬಂದಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಂದ್ರೆ ಏನೇನ್ ಅಡ್ವಾಂಟೇಜ್ ಇತ್ತು, ಏನೇನ್ ಡಿಸ್ಅಡ್ವಾಂಟೇಜ್ ಇತ್ತು, ಮತ್ತೆ ಟಾಪ್ 5 ಸ್ಪರ್ಧಿಗಳು ಇಲ್ಲಿ ಯಾರ್ಯಾರು ಇದ್ರು ಅಂತ ಅಂದ್ಬಿಟ್ಟು ರಜತ್ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಇಬ್ರು ಕೂಡ ಕಳೆದ ವಾರ ಅಷ್ಟೇ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ರಜತ್ ಅವರು ಇಲ್ಲಿ ಹೇಳಿದ್ರು ಕಾವ್ಯ ಅವರು ಗೆಲ್ಲೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ, ಗಿಲ್ಲಿ ಅವ್ರನ್ನ ಹಿಂದೆ ಹಾಕ್ಬಿಟ್ಟು ಅವರು ಗೆಲ್ಲಿ ಅಂತ ಅಂದ್ಬಿಟ್ಟು ನನ್ನ ಒಂದು ಆಸೆ, ಅಂದ್ರೆ ರಜತ್ ಅವರ ಆಸೆ ಅಂತ ಕೂಡ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಈ ವೀಕು ಫ್ಯಾಮಿಲಿ ವೀಕ್ ಏನಿತ್ತು, ತುಂಬಾನೇ ಡಿಸ್ಅಡ್ವಾಂಟೇಜ್ ಆಯ್ತು ಇಲ್ಲಿ ಕಾವ್ಯ ಅವ್ರಿಗೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಗೊಳ್ಳಿ, ಎಲ್ಲದಕ್ಕೂ ಕೂಡ ಮೇನ್ ಆಗಿ ಕಾವ್ಯ ಅವರೇ ಕಾರಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೌದು, ಅವ್ರದ್ದು ಕೂಡ ತಪ್ಪಿದೆ. ನಾನ್ ಹೇಳ್ತಿರೋದು ಕೆಲವೊಂದು ವಿಚಾರಗಳಲ್ಲಿ ಅವ್ರದ್ದು ಇಲ್ಲಿ ತಪ್ಪಿದೆ. ಆದ್ರೆ ಸೂರಜ್ ಅವ್ರ ಹೋಗಕ್ಕೆ ಇಲ್ಲಿ ಕಾವ್ಯ ಅವ್ರು ಹೇಗೆ ಕಾರಣ ಆಗ್ತಾರೆ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಆದ್ರೂ ಕೂಡ ಫೇವರಿಸಂ ಮಾಡಿದ್ರು ಬಿಗ್ ಬಾಸ್ ಅವರು ಅಂತ ಇಲ್ಲಿ ಕೆಲವೊಬ್ರು ಒಪಿನಿಯನ್ ನ ಹಂಚ್ಕೊಂಡಿದ್ದಾರೆ. ಆದ್ರೆ ಏನೇ ಆದ್ರೂ ಕೂಡ ಅಂತೆ ಕಂತೆಗಳು ಇಲ್ಲಿ ಇದೆ. ಮೇನ್ ಆಗಿ ನೋಡಿ, ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಯ್ತು. ರೆಡ್ ಬೋರ್ಡ್ ಮತ್ತಿಲ್ಲಿ ಇದು ಗ್ರೀನ್ ಬೋರ್ಡ್ ಏನ್ ಹಿಡಿಬೇಕಿತ್ತು, ಖಂಡಿತವಾಗ್ಲೂ ಅವರು ಕೂಡ ಗೆಸ್ ಮಾಡಬಹುದಿತ್ತು. ಸೂರಜ್ ಅವರು ಕೂಡ ಅಲ್ಲೂ ಕೂಡ ಆಪರ್ಚುನಿಟಿ ಸಿಕ್ಕಿತ್ತು, ಅಂದ್ರೆ ಅವರು ಸೇವ್ ಆಗೋ ಆಪರ್ಚುನಿಟಿ. ಅಲ್ಲೂ ಕೂಡ ಇಲ್ಲಿ ಸೂರಜ್ ಅವರು ಸೇವ್ ಆಗಕ್ಕೆ ಆಗ್ಲಿಲ್ಲ. ಅಂದ್ರೆ ಇವನ್ ಯಾರು ಕೂಡ ಗೆಸ್ ಮಾಡ್ಲಿಲ್ಲ ಯಾರ್ಯಾರು ಇಲ್ಲಿ ನಾಮಿನೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರದ್ದು ಏನ್ ತಪ್ಪಿತ್ತು? ಏನು ಕೂಡ ತಪ್ಪಿರ್ಲಿಲ್ಲ. ಆದ್ರೆ ಕಳೆದ ವೀಕ್ ಅಲ್ಲಿ ನಾನು ಹೇಳ್ತಿರೋದು, ಇವಾಗ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಈ ಹಿಂದೆ ಯಾರು ಕ್ಯಾಪ್ಟನ್ ಆಗಿದ್ರು? ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ರು. ಆದ್ರೆ ಇಲ್ಲಿ ಮನೆಯವರ ಆಯ್ಕೆ ಮೇಲೆ ಇಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದಾಗ ಇಲ್ಲಿ ಸೂರಜ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂಡ್ರು. ಅಂದ್ರೆ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗ್ಲೇಬಾರ್ದಿತ್ತು, ಅಲ್ಲಿ ಸೂರಜ್ ಅವರೇ ಕ್ಯಾಪ್ಟನ್ ಆಗ್ಬೇಕಿತ್ತು. ಗೇಮ್ ಅಂತ ಕೊಟ್ಟಿದ್ರೆ ಖಂಡಿತವಾಗ್ಲೂ ಕಾವ್ಯ ಅವರು ಸೋಲ್ತಾ ಇದ್ರು ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳು ಇಲ್ಲಿ ಹೇಳ್ತಾ ಇದಾರೆ. ಮೇನ್ ಆಗಿ ಗೇಮ್ ಕೊಟ್ಟಿದ್ರೆ ಕಾವ್ಯ ಗೆಲ್ತಾ ಇರ್ಲಿಲ್ಲ, ನಾನೇ ಇಲ್ಲಿ ಕ್ಯಾಪ್ಟನ್ ಆಗಬಹುದಿತ್ತು ಅನ್ನೋ ತರ ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಮಾತಾಡ್ಕೊಂಡ್ರು. ರಾಶಿಕ್ ಅವ್ರು ಕೂಡ ಇಲ್ಲಿ ಅದೇ ಹೇಳಿದ್ರು. ಅಂದ್ರೆ ಫೇವರಿಸಂ ಮಾಡ್ತಾ ಇದ್ದಾರೆ ಅಂತೆ ಕಂತೆಗಳನ್ನ ಇಲ್ಲಿ ಮಾತಾಡ್ಕೊಂಡಿದ್ರು. ಸೂರಜ್ ಅವ್ರು ಇರ್ಬೋದು, ರಾಶಿಕ್ ಅವ್ರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು. ಏನು ಗೇಮ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಗೇಮ್ ಕೊಡ್ಲಿಲ್ಲ. ಆದ್ರೂ ಕೂಡ ಮನೆಯವರ ಆಯ್ಕೆಯ ಮೇರೆಗೆ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ರು. ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿರ್ಲಿಲ್ಲ ಅಂತಂದ್ರೆ ಸೂರಜ್ ಅವರು ಇಲ್ಲಿ ನಾಮಿನೇಟೇ ಆಗ್ತಾ ಇರ್ಲಿಲ್ಲ. ಇದು ಕಾವ್ಯ ಅವ್ರನ್ನ ಉಳಿಸ್ಕೊಳಕ್ಕೆ ಬೇಕು ಅಂತಾನೆ ಬಿಗ್ ಬಾಸ್ ಅವರು ಈ ರೀತಿ ಮಾಡಿದ್ದು ಅಂತ ಅಂದ್ಬಿಟ್ಟು ಅಂದ್ರೆ ಅಂತೆ ಕಂತೆಗಳನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಬೇಕು ಅಂತಾನೆ ಕಾವ್ಯ ಅವ್ರನ್ನ ಉಳಿಸ್ಕೊಂಡ್ರ, ಅಥವಾ ಇಲ್ಲಿ ಸೂರಜ್ ಅವರು ಸರಿಯಾಗಿ ಆಡ್ತಿರ್ಲಿಲ್ವಾ? ನಿಜವಾಗ್ಲೂ ಕೂಡ ಹಾನೆಸ್ಟ್ ಆಗಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಕ್ಯಾಪ್ಟನ್ ಆಗಿದ್ದಾಯ್ತು, ಇಲ್ಲಿ ನಿಜವಾಗ್ಲೂ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರೆ ನಾನ್ ಹೇಳ್ತಿರೋದು, ಇಲ್ಲಿ ಕೆಲವೊಬ್ರು ಸ್ಪರ್ಧಿಗಳನ್ನ ನೀವು ಅಬ್ಸರ್ವ್ ಮಾಡುವುದು, ಇಲ್ಲಿ ಅವ್ರು ನಾಮಿನೇಟ್ ಆಗಿದ್ರು ಕೂಡ ಕೆಲವೊಬ್ಬರಿಗೆ ಭಯ ಇರುತ್ತೆ, ಕೆಲವೊಬ್ಬರಿಗೆ ಭಯ ಇರಲ್ಲ. ಎಕ್ಸಾಂಪಲ್ ಗಿಲ್ಲಿ ಅವರು, ರಕ್ಷಿತಾ ಅವ್ರನ್ನ ತಗೊಳ್ಳಿ. ನಾವಿಲ್ಲಿ ಚೆನ್ನಾಗಿ ಆಡ್ತಾ ಇದೀವಿ, ಮತ್ತೆ ಇಲ್ಲಿ ಜನರಿಗೆ ಇಷ್ಟ ಆಗಿದ್ರೆ ನಮ್ಮನ್ನ ಉಳಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಪ್ರತಿ ಸತಿ ಕೂಡ ಇಲ್ಲಿ ಹೇಳ್ತಾರೆ. ಆದ್ರೆ ಸೂರಜ್ ಅವ್ರ ಬಾಯಿಂದ ಒಂದ್ಸತಿನೂ ಕೂಡ ಈ ತರ ಬಂದಿಲ್ಲ. ಹೌದು, ಅವ್ರ ಆಟ ನೀವು ಅಬ್ಸರ್ವ್ ಮಾಡ್ಕೊಂತ ಬರ್ಬೋದು. ಈ ವೀಕು ಫ್ಯಾಮಿಲಿ ವೀಕು ಏನು ಫ್ಯಾಮಿಲಿಗಳು ಮನೆ ಒಳಗಡೆ ಬಂದಿದ್ರು, ರಾಶಿಕ್ ಅವ್ರ ಫ್ಯಾಮಿಲಿ ಇರ್ಬೋದು, ಮತ್ತೆ ಸೂರಜ್ ಅವ್ರ ಫ್ಯಾಮಿಲಿ ಇರ್ಬೋದು. ಅವ್ರ ತಾಯಂದ್ರು, ಇಬ್ರು ತಾಯಂದ್ರು. ಇಲ್ಲಿ ರಾಶಿಕ್ ಅವ್ರ ತಾಯಿ ರಾಶಿಕ್ ಅವ್ರಿಗೆ ಹೇಳಿದ್ರು, ಸೂರಜ್ ಅವ್ರ ತಾಯಿ ಸೂರಜ್ ಅವ್ರಿಗೆ ಇಲ್ಲಿ ಹೇಳಿದ್ರು, ಜಾಸ್ತಿ ಒಂದೇ ಕಡೆ ಸ್ಟಕ್ ಆಗ್ತಿದ್ಯಾ, ಅದನ್ನ ಬಿಟ್ಬಿಟ್ಟು ಇಲ್ಲಿ ಆಟ ಆಡು ಅಂತ ಬಿಟ್ಟು. ಇವನ್ ಅವ್ರ ಫ್ಯಾಮಿಲಿ ಅವ್ರಿಗೆ ಆ ರೀತಿ ಅನ್ಸಿದೆ ಅಂತಂದ್ರೆ ಇಲ್ಲಿ ಸೂರಜ್ ಅವರು ಎಷ್ಟು ಕರೆಕ್ಟ್ ಆಗಿ ಆಡಿದ್ರು. ಅವರು ಕ್ಯಾಪ್ಟನ್ ಆಗ್ಬೇಕು, ಕ್ಯಾಪ್ಟನ್ಸಿ ರೇಸ್ಗೆ ಸುಮಾರು ಟೈಮ್ ಇಲ್ಲಿ ಹೋಗಿದ್ರು. ಒಂದು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಅತಿಥಿಗಳಾಗಿ ಬಂದಿದ್ರು ಅಲ್ವಾ, ಉಗ್ರ ಮಂಜು ಅವ್ರು ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಮತ್ತೆ ಮೋಕ್ಷಿತಾ ಅವ್ರು ಇರ್ಬೋದು, ಚೈತ್ರ ಅವರು ಎಲ್ಲ ಬಂದಾಗ ಅವರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ರು. ಅವಾಗ ಧನುಷ್ ಅವರು, ರಘು ಅವರು, ಸ್ಪಂದನ ಅವರು ಎಲ್ರು ಕೂಡ ಆ ರೇಸ್ ಅಲ್ಲಿ ಇದ್ರು. ಅವಾಗ ಯಾಕೆ ಗೆಲ್ಲಿಲ್ಲ ಸೂರಜ್ ಅವರು? ಅಂದ್ರೆ ನಾನು ಗೇಮ್ ಗೆದ್ದೇ ಗೆಲ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಇತ್ತಲ್ವಾ, ಆ ಗೇಮ್ ನ ಗೆದ್ದಿಲ್ಲ, ಬಟ್ ಈ ಗೇಮ್ ನ ಗೆಲ್ತಿದ್ದೆ ಅಂತ ಅಂದ್ಬಿಟ್ಟು ಅವ್ರು ಅಂತೆ ಕಂತೆಗಳನ್ನ ಇಲ್ಲಿ ಮಾತಾಡ್ತಾರೆ.
ಬಟ್ ಕೆಲವೊಬ್ರು ಏನ್ ಅನ್ಕೊಂತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇಲ್ಲಿ ಕಾವ್ಯ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು. ಫೇವರಿಸಮ್ ಮಾಡ್ತಲ್ಲ, ಏನೂ ಮಾಡ್ತಲ್ಲ. ಸ್ವಲ್ಪ ಇಲ್ಲಿ ಸೂರಜ್ ಅವ್ರಿಗಿಂತ ಕಾವ್ಯ ಅವರು ಬೆಟರ್ ಆಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರ ಹತ್ರನು ಮಾತಾಡೋದಿರ್ಬೋದು, ಬೆರೆಯೋದಿರ್ಬೋದು, ಏನಾನ ಒಂದು ಗೇಮ್ ಕೊಟ್ರೆ ಅದನ್ನ ಆಡೋದಿರ್ಬೋದು, ಎಲ್ರ ಜೊತೆ ನೀವು ಅಬ್ಸರ್ವ್ ಮಾಡ್ಬೋದು, ಅವರು ತುಂಬಾ ಚೆನ್ನಾಗಿ ಇಲ್ಲಿ ಕಾವ್ಯ ಅವರು ಆಡ್ಕೊಂಡು ಬರ್ತಾ ಇದಾರೆ. ಆದ್ರೆ ಎಲ್ಲದಕ್ಕೂ ಕೂಡ ಮೇನ್ ಆಗಿ ಕಾವ್ಯ ಅವ್ರನ್ನ ಹೊಣೆ ಮಾಡಬಾರ್ದು. ಇಲ್ಲಿ ಕಾವ್ಯ ಅವ್ರದ್ದು ತಪ್ಪಾಗಿದ್ದೇನಪ್ಪಾ ಅಂತಂದ್ರೆ, ಫ್ಯಾಮಿಲಿ ವೀಕ್ ಇದ್ದಾಗ, ಈ ವೀಕ್ ಎಲ್ಲ ಫ್ಯಾಮಿಲಿ ವೀಕ್ ಇತ್ತಲ್ವಾ, ಅವರು ಮನೆಗೆ ಎಂಟ್ರಿ ಕೊಟ್ರು ಅವ್ರ ತಾಯಿಯವರು, ಮತ್ತೆ ಅವ್ರ ತಮ್ಮ ಅವರು ಕೂಡ ಇಲ್ಲಿ ಎಂಟ್ರಿ ಕೊಟ್ರು. ಮೈನಸ್ ಆಗಿದ್ದೆ ಇಲ್ಲಿ ಅವ್ರ ತಮ್ಮನ್ನ ಎಂಟ್ರಿ ಕೊಡ್ಲಾರೆ ಅವ್ರ ತಂದೆನ ಇಲ್ಲಿ ಎಂಟ್ರಿ ಕೊಟ್ಟಿದ್ರೆ. ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ತೋರ್ಸಿದ್ರು, ಕಾವ್ಯ ಅವ್ರ ತಂದೆ ಕೂಡ ಇಲ್ಲಿ ಬಂದ್ರು ಮನೆ ಒಳಗಡೆ, ಅವರು ಗಿಫ್ಟ್ ಕೂಡ ಕೊಟ್ರು ಗಿಲ್ಲಿ ಅವ್ರಿಗೆ. ಕಾವ್ಯ ಅವರ ತಮ್ಮ ಒಳಗಡೆ ಬರ್ದೆ ಇಲ್ಲಿ ತಂದೆ ಬಂದಿದ್ರೆ ಏನೂ ಕೂಡ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ. ಇವನ್ ಕಾವ್ಯ ಅವರು ಕೂಡ ಕ್ವಶನ್ ಗಳನ್ನ ಇಲ್ಲಿ ಕೇಳ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ, ಬಟ್ ಆತರ ಒಂದು ಕುತೂಹಲ ಕೆಟ್ಟ ಕುತೂಹಲ ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿ ಅವ್ರ ಪ್ರಾಬ್ಲಮ್ ಅವ್ರ ಇಲ್ಲಿ ಸಾಲ್ವ್ ಮಾಡ್ಕೋಬೇಕು. ಅಂದ್ರೆ ಕಾವ್ಯ ಅವ್ರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ತಾಯಿ ಮತ್ತೆ ಇಲ್ಲಿ ತಮ್ಮನ ಆಯ್ಕೆ ಮಾಡ್ಕೋಬೇಕಾದ್ರೆ ತಪ್ಪು ಮಾಡಿದ್ರು. ಇಲ್ಲಿ ನಾನು ತಮ್ಮ ಹತ್ರ ಮಾತಾಡ್ಕೋಬೇಕಾಗತ್ತೆ ಹಾಗೆ ಹೀಗೆ ಅಂತ ಅಂದ್ರು. ಮೈನಸ್ ಇಲ್ಲಿ ಹೊಡೆದಿದ್ದೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. ಅವ್ರ ತಾಯಿಯವ್ರು ಬಂದ್ರು ಕೂಡ ಗಿಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ, ಹಾಗೆ ಹೀಗೆ ನೀನು ಕೂಡ ಬಿಟ್ಕೊಡ್ಬೇಡ ಅಂತ ಇಲ್ಲಿ ಹೇಳಿದ್ರು. ಅವರು ಆಟದ ವಿಚಾರ ಹೇಳಿದ್ರು, ಅಥವಾ ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ರನ್ನ ಕಂಡ್ರೆ ಅವ್ರ ತಾಯಿಯವ್ರಿಗೆ ಇಷ್ಟ ಆಗಿತ್ತೋ ಏನೋ ಗೊತ್ತಿಲ್ಲ. ನಾನ್ ಹೇಳ್ತಿರೋದು ಇಲ್ಲಿ ಅವ್ರಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಮತ್ತೆ ಬಾಂಡಿಂಗ್ ಬಗ್ಗೆ. ಗಿಲ್ಲಿ ಅವರು ಮೊಟ್ಟೆ ಕೇಳಿದ್ರೆ ಕೊಡು, ಮತ್ತೆ ಇಲ್ಲಿ ಬೇರೆ ಏನಾದ್ರು ಕೇಳಿದ್ರೆ ಕೊಡು ಅಂತ ಅವರೇ ಹೇಳಿದ್ರು. ಅಂದ್ರೆ ಇವ್ರಿಬ್ರು ಬಾಂಡಿಂಗ್ ಚೆನ್ನಾಗಿದೆಯಲ್ವಾ, ಅದಕ್ಕೋಸ್ಕರ ಹೇಳಿದ್ರು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಎಲ್ಲಾನು ಇಲ್ಲಿ ಇರುತ್ತೆ. ಒಟ್ನಲ್ಲಿ ಗಿಲ್ಲಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ಕಾಣಿಸ್ಕೋ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ಎಲ್ಲಾ ಅಂತೆ ಕಂತೆಗಳು ಓಡಾಡ್ತಿದೆ. ನನಗೆ ಇಲ್ಲಿ ಕಾವ್ಯ ಅವ್ರದ್ದು ಮೈನಸ್ ಏನಾಯ್ತು ಅಂತಂದ್ರೆ, ತಾಯಿಯವ್ರನ್ನ ಆಯ್ಕೆ ಮಾಡ್ಕೋಬೇಕಿತ್ತು, ತಾಯಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ. ಈ ಒಂದು ವಿಚಾರದ ಬಗ್ಗೆ ನನಗೂ ಕೂಡ ಇಲ್ಲಿ ಬೇಸರ ಇದೆ. ಆದ್ರೆ ಸೂರಜ್ ಅವ್ರು ಹೋಗಿಕ್ಕೆ ಇಲ್ಲಿ ಖಂಡಿತವಾಗ್ಲೂ ಕಾವ್ಯ ಅವರು ಕಾರಣ ಅಲ್ವೇ ಅಲ್ಲ, ಇದಕ್ಕೆ ರಾಶಿಕಾ ಅವ್ರ ಕಾರಣ ಅಂತಾನೆ ಇಲ್ಲಿ ಹೇಳ್ಬೋದು. ರಾಶಿಕಾ ಅವರು ಗೇಮ್ ಅಂತ ಬಂದಾಗ ಗೆದ್ದಿದ್ದಾರೆ, ಎಲ್ಲ ಒಂದ್ 10-15% ಸೋತಿರ್ಬೋದು ಅಷ್ಟೇ. ಮಿಕ್ಕಿರೋ ಎಲ್ಲಾ ಕಡೆನೂ ಕೂಡ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೆ ಇಲ್ಲಿ ಅವರು ಉಳ್ಕೊಂಡ್ರು. ಆದ್ರೆ ಸೂರಜ್ ಅವರು ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಬರೀ ಅವ್ರ ಹತ್ರನೇ ಕುತ್ಕೊಂಡು ಮಾತಾಡೋದಿರ್ಬೋದು, ಏನೇ ಒಂದು ವಿಚಾರ ಇದ್ರು ಕೂಡ ಬರೀ ರಾಶಿಕಾ ಅವ್ರ ಹತ್ರನೇ ಕಾಣಿಸ್ಕೊಂತಿದ್ರು. ಅಂದ್ರೆ ಬೇರೆ ಗೇಮ್ ಅಲ್ಲೂ ಕಾಣಿಸ್ಕೊಂತಿರ್ಲಿಲ್ಲ, ಬೇರೆ ಹತ್ರ ಮಾತಾಡ್ಬೇಕಾದ್ರೆ ಅಷ್ಟೊಂದು ಇಲ್ಲಿ ತುಂಬಾ ಚೆನ್ನಾಗಿ ಅವರು ಎಫರ್ಟ್ ಕೂಡ ಹಾಕ್ತಾ ಇರ್ಲಿಲ್ಲ. ಅದಕ್ಕೋಸ್ಕರನೇ ಅವರು ಹೋಗಿದ್ದು. ಕಾವ್ಯ ಅವ್ರದ್ದು ಇಲ್ಲಿ ಮೈನಸ್ ಆಗ್ತಿರೋದೇನಪ್ಪಾ ಅಂತಂದ್ರೆ, ಇಲ್ಲಿ ತಾಯಿ ಬಂದ್ಬಿಟ್ಟು ಈ ರೀತಿಯಾಗಿ ಹೇಳ್ಕೊಟ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇಲ್ಲಿ ಅವ್ರನ್ನ ಬೈಕೊಂತಿದ್ದಾರೆ. ಹೌದು, ಅವರು ತಪ್ಪು ಮಾಡಿದ್ದಾರೆ, ಅಂದ್ರೆ ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ಇಲ್ಲಿ ತಪ್ಪು ಮಾಡ್ಕೊಂಡ್ರು. ಆದ್ರೆ ಈ ಒಂದು ವಿಚಾರನ ನಾನು ಹೇಳ್ತಿರೋದೇನಪ್ಪಾ ಅಂತಂದ್ರೆ, ಕಾವ್ಯ ಅವ್ರ ಫ್ಯಾಮಿಲಿ ಬಂದಿದ್ದು ಅವ್ರಿಗೆ ಮೈನಸ್ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಆ ನಂತರ ಇಲ್ಲಿ ಬಿಟ್ರು. ತಪ್ಪಿದ್ರು ಕೂಡ ಇಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತ ಕೂಡ ಇಲ್ಲಿ ವಾದ ಮಾಡಿದ್ರು. ಅಂದ್ರೆ ನಮಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಸಾರಿ ಕೂಡ ಕೇಳಿದ್ರು. ಅದರಲ್ಲೂ ಕೂಡ ಒಂದು ಯೆಲ್ಲೋ ರೂಮು ಮತ್ತೆ ರೆಡ್ ರೂಮು ಅಂತ ಅಂದ್ಬಿಟ್ಟು ಇದೆಯಲ್ವಾ, ಅಶ್ವಿನಿ ಅವ್ರ ರೂಮು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಅವ್ರ ತಮ್ಮ ಅವರು ಹೇಳಿದ್ರು. ಈ ಒಂದು ವಿಚಾರನ ಇಲ್ಲಿ ಮಾತಾಡಬಾರ್ದಿತ್ತು, ಸ್ವಲ್ಪ ಓವರ್ ಆಗಿ ಅವ್ರು ರಿಯಾಕ್ಟ್ ಮಾಡಿದ್ರು ಅವ್ರ ತಮ್ಮ ಅವರು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಓಡಾಡ್ತಿದೆ. ಅದಕ್ಕೂ ಮುಂಚೆ ಸುಮಾರು ವಿಡಿಯೋಗಳನ್ನ ಇಲ್ಲಿ ಮಾಡಿ ಹಾಕಿದ್ರು ಅವರು ಕೂಡ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ, ಕೆಲವೊಬ್ರು ಸ್ಪರ್ಧಿಗಳಿಗೆ ಇದರಿಂದ ಮೈನಸ್ ಆಗ್ಬಿಡುತ್ತೆ. ಹೊರಗಡೆ ಅವ್ರು ಏನಾದ್ರು ಆದ್ರೆ ಅವ್ರ ಫ್ಯಾಮಿಲಿನೇ ಮಾತಾಡ್ತಿದ್ಯಲ್ವಾ, ಅದರಿಂದ ಅವ್ರಿಗೆ ಮೈನಸ್ ಆಗುತ್ತೆ. ಹೊರಗಡೆನೂ ಆತರ ಮಾತಾಡಿ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗೂ ಕೂಡ ಆತರ ಮಾತಾಡಿದಾಗ ಅವ್ರಿಗೆ ಮೈನಸ್ ಆಗೋದು ಸಹಜ ಅಂತಾನೆ ಹೇಳ್ಬೋದು. ಈಗ ಆಗಿದೆ, ಬಟ್ ಆ ವಿಚಾರದಿಂದ ಇಲ್ಲಿ ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಹಿನ್ನಡೆ ಆಗಿದೆ. ಅಂದ್ರೆ ಅವ್ರೊಂದು ಗ್ರಾಫ್ ಏನಿತ್ತು, ಆ ಗ್ರಾಫ್ ಇಲ್ಲಿ ಕೆಳಗಡೆ ಹೋಗಿದೆ. ಈಗ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಗ್ರಾಫ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ, ಅಂದ್ರೆ ಗ್ರೋ ಆಗ್ತದೆ. ಬಟ್ ಕೆಲವೊಬ್ರದ್ದು ಯಾರ್ದು ಕಮ್ಮಿ ಆಗ್ತಾ ಬಂದಿದೆ ಅಂತ ನೋಡ್ತಾ ಹೋದ್ರೆ ನೋಡಿ, ಗಿಲ್ಲಿ ಅವ್ರದ್ದು ದಿನದಿಂದ ದಿನಕ್ಕೆ ಅಂತಲ್ಲ, ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣನೇ, ಕೊಡಕ್ಕೂ ಮುಂಚೆನೆ ಬಂತು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಇಲ್ಲಿ ಗಿಲ್ಲಿ ಅವರು ಬರ್ಬೇಕು, ಅವರೇ ವಿನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅದೇ ಆಸೆ ಕೂಡ ಇಲ್ಲಿ ಇತ್ತು. ಅಂದ್ರೆ ಅವ್ರು ಎಂಟ್ರಿ ಕೊಡಕ್ಕೂ ಮುಂಚೆನೆ ಬರ್ಲೇಬೇಕು, ಈ ಸತಿ ಅವರೇ ವಿನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಸ್ಪರ್ಧಿಗಳು ಇಲ್ಲಿ ಹೇಳ್ತಿದ್ರು. ಅದೇ ರೀತಿ ಅವ್ರ ಗ್ರಾಫ್ ಏನಿದೆ ಅದು ದಿನಕ್ಕಿಂತ ದಿನ ಸ್ವಲ್ಪ ಜಾಸ್ತಿ ಆಗ್ತಾನೆ ಇದೆ. ಅವರು ಟಾಪ್ 1 ಪ್ಲೇಸ್ ಅಲ್ಲೇ ಇಲ್ಲಿ ಕಾಣಿಸ್ಕೊಂತಾರೆ. ಅಂದ್ರೆ ಅವ್ರ ಗ್ರಾಫ್ ಇಲ್ಲಿ ಜಾಸ್ತಿನೇ ಇದೆ. ಮತ್ತೆ ರಘು ಅವ್ರದ್ದು ಕೂಡ ನೀವು ಅಷ್ಟೇ, ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಅವರು ಫ್ಯಾಮಿಲಿ ಬಂದಿದ ತಕ್ಷಣ ಅವ್ರಿಗೆ ಪ್ಲಸ್ ಆಗ್ಲಿಲ್ಲ, ಅವ್ರದ್ದು ಪ್ಲಸ್ ಏನಿದೆ ಮೈನಸ್ ಏನಿದೆ ಅಂತ ಮಾತಾಡಿದಾಗ ಇಲ್ಲಿ ರಘು ಅವರು ಮನೆಯಲ್ಲಿ ಒಂದೇ ಒಂದು ಕೆಲಸ ಕೂಡ ಇಲ್ಲಿ ಮಾಡ್ತಾ ಇರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರಲ್ವಾ. ಹೌದು, ಅವ್ರಿಗೆ ಗೊತ್ತಿರುತ್ತೆ ಮನೆಯವ್ರಿಗೆ ಅವ್ರು ಏನು ಕೆಲಸ ಮಾಡಲ್ಲ ಅಂತ ಬಿಟ್ಟು, ಆದ್ರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಏನೆಲ್ಲಾ ಚೇಂಜಸ್ ಮಾಡ್ಕೊಂಡ್ರು ಅಂತ ಹೇಳಿದ್ಮೇಲೆ, ಮತ್ತೆ ಅವ್ರ ಮಗ ಅವ್ರು ಕೂಡ ಇಲ್ಲಿ ಹೇಳಿದ್ರು ಇಲ್ಲ ತುಂಬಾ ಚೇಂಜಸ್ ಆಗಿದ್ದಾರೆ ಪಪ್ಪ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಇದೆಲ್ಲ ರಘು ಅವ್ರಿಗೆ ಪ್ಲಸ್ ಆಯ್ತು. ಈ ಹಿಂದೆ ಸಿಕ್ಕಾಪಟ್ಟೆ ಮೈನಸ್ ಆಗಿತ್ತು ರಘು ಅವ್ರಿಗೆ. ಯಾವಾಗ್ಲೂ ಕೂಡ ಗಿಲ್ಲಿ ಅವ್ರನ್ನ ಬೈಯೋದಿರ್ಬೋದು, ಮತ್ತೆ ಇಲ್ಲಿ ಏನಾದ್ರು ಗೇಮ್ ಬಂತು ಅಂದ್ರೆ ನೀನ್ ಆಡಲ್ಲ, ಒಂದ್ಸತಿ ಆದ್ರೂ ಕೂಡ ಕ್ಯಾಪ್ಟನ್ ಆಗಿ ತೋರ್ಸು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಆದ್ರೆ ಅವ್ರ ಫ್ಯಾಮಿಲಿ ಬಂದ್ಮೇಲೆ ಅವ್ರಿಗೆ ಇಲ್ಲಿ ಪ್ಲಸ್ ಆಯ್ತು. ಅವ್ರಲ್ಲಿ 2ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊತಾರೆ. ಅಂದ್ರೆ ಒಂದು ಗ್ರಾಫ್ ಏನಿತ್ತು ಕೆಳಗಡೆ ಬಿದ್ದಿತ್ತು, ಸ್ವಲ್ಪ ಈಗ ಹೈ ಆಗಿದೆ.
ಇನ್ನಿಲ್ಲಿ ನೆಕ್ಸ್ಟ್ ರಕ್ಷಿತಾ ಅವರು ಆಲ್ಮೋಸ್ಟ್ ಸೀಕ್ರೆಟ್ ರೂಮ್ ಅಲ್ಲಿ ಹೋಗಿ ಬಂದಿದ ತಕ್ಷಣನೆ ಇವ್ರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಅಂತಾನೆ ಹೇಳ್ಬೋದು. ಅಂದ್ರೆ ಇವ್ರದೊಂದು ಗ್ರಾಫ್ ಹೈ ಇತ್ತು, ಇಲ್ಲಿ 2ನೇ ಪ್ಲೇಸ್ ಅವ್ರು ಕಾಣಿಸ್ಕೊಂತಿದ್ರು. ಬಟ್ ಇವಾಗ ಅವ್ರು 3ನೇ ಪ್ಲೇಸ್ ಬಂದ್ರು. ಏನಕ್ಕಪ್ಪ ಅಂತಂದ್ರೆ ಆ ಸೀಕ್ರೆಟ್ ರೂಮ್ಗೆ ಹೋಗ್ ಬಂದ ಮೇಲೆ ಇವ್ರದೊಂದು ಆಟಿಟ್ಯೂಡೇ ಚೇಂಜ್ ಆಗೋಯ್ತು. ಸ್ವಲ್ಪ ಇವರು ಅಂದ್ರೆ ಅನ್ಕೊಂಡಿದ್ದೆ ಬೇರೆ ತರ. ಸೀಕ್ರೆಟ್ ರೂಮ್ ಒಳಗಡೆ ಹೋಗೋಕ್ಕೂ ಮುಂಚೆ ರಕ್ಷಿತ್ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಒಳ್ಳೆ ಒಪಿನಿಯನ್ ಇತ್ತು. ಆದ್ರೆ ನಾನು ಅನ್ನೋ ಅಹಂ ಅವ್ರ ಹತ್ರ ಇದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನ್ಸಿದೆ. ಅದ್ರಲ್ಲೂ ಕೂಡ ಗಿಲ್ಲಿ ಅವ್ರ ಜೊತೆ ಕಾವ್ಯ ಅವರು, ಸ್ಪಂದನ ಅವರು ಕಾಣಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ 2-3 ಸತಿ ಇಲ್ಲಿ ಹೇಳಿದ್ದಾರೆ. ಈ ಒಂದು ವಿಚಾರ ತಗೊಂಡಾಗ ಏನು ಇಷ್ಟೊಂದು ಸ್ವಾರ್ಥಕ ಆಟ ಆಡ್ತಿದಾರ ರಕ್ಷಿತ್ ಅವರು ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ನಿಸ್ತು. ಅವ್ರಿಗಿಂತ ಎಷ್ಟು ಧ್ರುವಂತೆ ಬೆಟರ್ ಅಂತ ಕೂಡ ಇಲ್ಲಿ ಅನಿಸ್ಬಿಡ್ತು ಕೆಲವೊಬ್ರು ನಾನು ಹೇಳ್ತಿರೋದು. ಆದ್ರೆ ಇನ್ನು ಕೆಲವೊಬ್ಬರಿಗೆ ಇಲ್ಲ, ರಕ್ಷಿತಾ ಮಾಡ್ತಿರೋದೇ ಕರೆಕ್ಟ್ ಅಂತ ಇಲ್ಲಿ ಅನ್ಸಿದೆ. ಆದ್ರೆ ಅವ್ರ ಗ್ರಾಫ್ ಏನಿದೆ ಆ ಒಂದು ಗ್ರಾಫ್ ಸ್ವಲ್ಪ ಇಲ್ಲಿ ಕಮ್ಮಿ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಂತಾರೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಅಶ್ವಿನಿ ಅವ್ರದ್ದು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ತುಂಬಾ ಒಳ್ಳೆ ಹೆಸರಿತ್ತು. ಬಟ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ಸ್ವಲ್ಪ ದಿವಸ ಆದ್ಮೇಲೆ ಅವರು ಏಕವಚನ ಮಾತಾಡೋದಿರ್ಬೋದು, ಮತ್ತಿಲ್ಲಿ ಬೇರೆಯವ್ರಿಗೆ ರಜತ್ ಅವ್ರಿಗೆ ಕಚಡ ಗಿಚ್ಚಡ ಅಂತ ಬೈದಿದ್ದಿರ್ಬೋದು, ಈ ಎಲ್ಲಾ ವಿಚಾರಗಳು ನೋಡಿದಾಗ ಸ್ವಲ್ಪ ಅವ್ರ ಒಂದು ಗ್ರಾಫ್ ಇಲ್ಲಿ ಕೆಳಗಡೆ ಹೋಗಿತ್ತು. ಆದ್ರೆ ಈ ವೀಕ್ ಫ್ಯಾಮಿಲಿ ವೀಕ್ ಏನಿತ್ತು, ಅವ್ರ ತಾಯಿಯವರು ಎಂಟ್ರಿ ಕೊಟ್ಟಿದ ತಕ್ಷಣ ಅದೆಲ್ಲಾ ಕೂಡ ಇಲ್ಲಿ ಚೇಂಜಸ್ ಆಯ್ತು. ಈ ವೀಕು ಅಬ್ಸರ್ವ್ ಮಾಡಿದ್ರೆ ಅವ್ರದೊಂದು ಗ್ರಾಫ್ ಏನಿತ್ತು ಅಶ್ವಿನಿ ಅವ್ರದ್ದು ತುಂಬಾ ಕೆಳಗಡೆ ಬಿದ್ದಿತ್ತು. ಬಟ್ ಇವಾಗ ಅದು ಎಷ್ಟು ಕೆಳಗಡೆ ಬಿದ್ದಿತ್ತು ಅಷ್ಟ್ರ ಮಟ್ಟಿಗೆ ಮತ್ತೆ ಇವಾಗ ಅದು ಜಾಸ್ತಿ ಕೂಡ ಆಗಿದೆ. ಅಂದ್ರೆ ಲೋ ಲೆವೆಲ್ ಇದ್ದವರು ಈಗ ಮತ್ತೆ ಅವ್ರದೊಂದು ಗ್ರಾಫ್ ಸ್ವಲ್ಪ ಹೈ ಕೂಡ ಇಲ್ಲಿ ಆಗಿದೆ. ಯಾಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಾಯಿಯವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಅಶ್ವಿನಿ ಅವ್ರ ಬಗ್ಗೆ ತುಂಬಾ ಹೇಳಿದ್ರು, ಅವ್ರದೊಂದು ವ್ಯಕ್ತಿತ್ವ ನೀವ್ ಏನ್ ಅನ್ಕೊಂಡಿದ್ದೀರಾ ಅವ್ರು ಆತರ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ತುಂಬಾ ಜನಕ್ಕೆ ಇಲ್ಲಿ ಇಷ್ಟ ಆಯ್ತು. ಹೌದು, ಇಲ್ಲಿ ಕ್ಷಮೆ ಕೂಡ ಕೇಳ್ತೀನಿ, ನನ್ ಮಗಳು ಏನಾದ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಾನ್ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರಲ್ಲ, ಅದೊಂದು ದೊಡ್ಡ ಗುಣ ಅಂತಾನೆ ಇಲ್ಲಿ ಹೇಳ್ಬೋದು. ಅದಾಗಿದ ತಕ್ಷಣ ನೋಡಿ ಇದರಿಂದ ತುಂಬಾನೇ ಮೈನಸ್ ಆಗಿದ್ದು ಕಾವ್ಯ ಅವ್ರಿಗೆ. ಅವರು ಏನ್ ಕಷ್ಟಪಟ್ಟು ಬಂದ್ರು, ಮತ್ತೆ ಇಲ್ಲಿ ಅವ್ರೊಂದು ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಒಂದು ಮಾತಾಡ್ಕೊಳ್ಳೋ ಒಂದು ಆಪರ್ಚುನಿಟಿನೇ ಅವ್ರು ಕಳ್ಕೊಂಡ್ಬಿಟ್ರು. ಮತ್ತೆ ಫೋಟೋ ಫ್ರೇಮ್ ಏನಿತ್ತು ಅದೆಲ್ಲ ಕಳ್ಕೊಂಡ್ರು. ಬಟ್ ನಿನ್ನೆ ಎಪಿಸೋಡ್ ಆಯ್ತು. ಬಟ್ ಫಸ್ಟ್ ಟೈಮ್ ಬರಕ್ಕೂ ಆ ನಂತರ ಮತ್ತೆ ಇಲ್ಲಿ ರೀ ಎಂಟ್ರಿ ಕೊಡೋಕು ಕೂಡ ತುಂಬಾನೇ ವ್ಯತ್ಯಾಸ ಇದೆಯಲ್ಲ. ಎಲ್ರಿಗೂ ಕೂಡ ಅನ್ಸಿದ್ ಒಂದೇ, ಕಾವ್ಯ ಅವರು ವಿನ್ನಿಂಗ್ ರೇಸ್ ಅಲ್ಲಿ ಇದಾರೆ, ಟಾಪ್ 5 ಅಲ್ಲ ಟಾಪ್ 3 ಅಲ್ಲಿ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಇಲ್ಲಿ ಆಸೆ ಇಟ್ಕೊಂಡಿದ್ರು. ಇವಾಗೂ ಕೂಡ ಆಸೆ ಇಟ್ಕೊಂಡಿದ್ದಾರೆ. ಬಟ್ ಅವ್ರದೊಂದು ಗ್ರಾಫ್ ಅಂತ ಏನಿತ್ತು ಆ ಒಂದು ಗ್ರಾಫ್ ತುಂಬಾನೇ ಜಾಸ್ತಿ ಇತ್ತು, ಇವಾಗ ಅಷ್ಟೇ ಕೆಳಗಡೆ ಹೋಗಿದೆ. ಅಂದ್ರೆ ಜಾಸ್ತಿ ಇದ್ದಿದ್ ಗ್ರಾಫ್ ಇಲ್ಲಿ ಕೆಳಗಡೆ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಅದಕ್ಕಿಂತ ಅಂದ್ರೆ ಕಾವ್ಯ ಅವ್ರಿಗಿಂತ ಇಲ್ಲಿ ಅಶ್ವಿನಿ ಅವರು ಎಷ್ಟೇ ಬೆಟರ್ ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾತಾಡ್ಕೊಂತಿದ್ದಾರೆ. ಅಂದ್ರೆ ಹಿಂದೊಂದು ಮುಂದೊಂದು ಮತ್ತೆ ಏಕವಚನ ಮಾತಾಡೋದು ಬಿಟ್ಬಿಟ್ಟು ಅಶ್ವಿನಿ ಅವ್ರದ್ದು ಮಿಕ್ಕಿದೆಲ್ಲದ್ರಲ್ಲೂ ಕೂಡ ಪರವಾಗಿಲ್ಲಪ್ಪ ಅಂತ ಇಲ್ಲಿ ಒಬ್ರು ಮಾತಾಡ್ಕೊಂತಾರೆ. ಬಟ್ ಕಾವ್ಯ ಅವ್ರದ್ದು ನೋಡ್ತಾ ಹೋಗ್ತಿದ್ರೆ ಇಲ್ಲಿ ಅವ್ರದ್ದು ತುಂಬಾನೇ ಮೈನಸ್ ಕಾಣಿಸ್ತಿದೆ. ಅಂದ್ರೆ ಫ್ಯಾಮಿಲಿ ಅವರು ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರ ಮೇಲೆ ಇದು ಒಪಿನಿಯನ್ನೇ ಚೇಂಜ್ ಆಗ್ಬಿಟ್ಟಿದೆ. ನೋಡೋಣ ಮುಂದೆ ಯಾವ ರೀತಿ ಇವ್ರದೊಂದು ಗ್ರಾಫ್ ಹೈ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳು ಏನಿರುತ್ತೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ನಾನು ಹೇಳ್ತಿರೋದು ಅದು ಜಾಸ್ತಿ ಆಗೇ ಆಗತ್ತೆ. ಯಾಕಂದ್ರೆ ನಾವು ಮಾತಾಡೋದಿರ್ಬೋದು, ನಮ್ಮ ಒಂದು ನಡವಳಿಕೆ ಇರ್ಬೋದು, ಆ ಒಂದು ಇದ್ರಲ್ಲೇನೆ ನಮ್ಮ ಒಂದು ವ್ಯಕ್ತಿತ್ವ ಗೊತ್ತಾಗೋದು. ನೋಡೋಣ, ಇವಾಗ ಸದ್ಯಕ್ಕೆ ಅವ್ರ ಗ್ರಾಫ್ ಅಂತೂ ಇಲ್ಲಿ ಬಿದ್ದಿದೆ, ಟಾಪ್ 5 ಅಲ್ಲಿ ಕಾಣಿಸ್ಕೊಳ್ಳಲ್ಲ. ನೆಕ್ಸ್ಟ್ ವೀಕ್ ಇವ್ರು ಎಲಿಮಿನೇಟ್ ಆದ್ರೂ ಕೂಡ ಆಗಬಹುದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಿದ್ದಾರೆ. ನೋಡೋಣ ಯಾರ ಅದೃಷ್ಟ ಹೇಗಿದೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇಲ್ಲಿ ಧನುಷ್ ಅವರು ಆಲ್ಮೋಸ್ಟ್ ಇವರು ಗೇಮ್ ಅಂತ ಬಿಟ್ಟು ಬೇರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಅವ್ರ ಗ್ರಾಫ್ ಏನಿತ್ತು ದಿನೇ ದಿನೇ ಜಾಸ್ತಿ ಆಗ್ತಲ್ಲ, ಹೇಗಿದೆ ಸೇಮ್ ಅದೇ ಆವರೇಜ್ ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತದೆ ಧನುಷ್ ಅವ್ರದಂತೂ. ನೆಕ್ಸ್ಟ್ ಇಲ್ಲಿ ಧ್ರುವ್ ಅವರು ಕಾಣಿಸ್ಕೊಂತಾರೆ. ಅಂದ್ರೆ ಧ್ರುವಂತ್ ಅವರು ಇಲ್ಲಿ ಟಾಸ್ಕ್ ಅಂತ ಬಂದಾಗೂ ಕೂಡ ಪರವಾಗಿಲ್ಲ, ಅವರು ಇದ್ ಮಾಡ್ತಾರೆ. ಮತ್ತೆ ಎಲ್ಲರತನೂ ಕೂಡ ಮಾತಾಡ್ತಾ ಇದಾರೆ. ಅದ್ರಲ್ಲೂ ಕೂಡ ಗಿಲ್ಲಿ ಅವ್ರ ಜೊತೆ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತಾ ಇದಾರೆ. ಈ ನಡುವೆ ಅವ್ರದ್ದು ಕೂಡ ಗ್ರಾಫ್ ಅಷ್ಟೇ ತುಂಬಾ ಚೆನ್ನಾಗಿ ಸ್ವಲ್ಪ ಈಗ ಹೈ ಆಗಿದೆ. ತುಂಬಾ ಲೋ ಲೆವೆಲ್ಗೆ ಬಿದ್ದಿತ್ತು, ಆದ್ರೂ ಕೂಡ ಫ್ಯಾಮಿಲಿ ಎಂಟ್ರಿ ಆಗಿದ ತಕ್ಷಣ ಅವ್ರದೊಂದು ಗ್ರಾಫ್ ಸ್ವಲ್ಪ ಇಲ್ಲಿ ಹೈ ಆಗಿದೆ. ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಿತ್ತೋ ಅಲ್ಲಿ ಹೋಗ್ ಬಂದ ಮೇಲೆ ರಕ್ಷಿತ್ ಅವ್ರಿಗಿಂತ ಧ್ರುವಂತ್ ಅವ್ರು ಬೆಟರು ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಹೇಳ್ತಿರೋದು ಬರೀ ಕೆಲವೊಬ್ಬರಿಗೆ ಮಾತ್ರನೇ, ಇನ್ನು ಕೆಲವೊಬ್ಬರಿಗೆ ಇಲ್ಲ ಧ್ರುವಂತ್ ಅವ್ರು ಬೆಟ್ರಾ ರಕ್ಷಿತ್ ಅವ್ರು ಬೆಟ್ರಾ ಅಂತಾನೆ ಅವ್ರವ್ರ ಒಂದು ಅನಿಸಿಕೆಯ ಪ್ರಕಾರ ಅವ್ರು ಹೇಳ್ತಾರೆ. ಬಟ್ ಧ್ರುವಂತ್ ಅವ್ರದ್ದು ಸ್ವಲ್ಪ ಗ್ರಾಫ್ ಅಂತೂ ಹೈ ಆಗಿದೆ ಇಲ್ಲಿ. ಅದರ್ ನೆಕ್ಸ್ಟ್ ಇಲ್ಲಿ ಮಾಳು ಅವರು ಕಾಣಿಸ್ಕೊಂತಾರೆ. ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಮಾಳು ಅವರು ಈ ವೀಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಮೊದಲನೇ ದಿವಸದಿಂದ ಇವಾಗವರೆಗೂ ನೀವು ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಅವ್ರದೊಂದು ಗ್ರಾಫ್ ಏನಿತ್ತು ಅದೇ ತರ ಇಲ್ಲಿ ಇದೆ. ಏನೂ ಕೂಡ ಜಾಸ್ತಿ ಇಲ್ಲಿ ಚೇಂಜಸ್ ಅಂತೂ ಇಲ್ಲಿ ಆಗಿಲ್ಲ. ನೀವು ಇವ್ರದ್ದು ಸೂರಜ್ ಅವ್ರದ್ದು ಮತ್ತೆ ಇಲ್ಲಿ ಮಾಳು ಅವ್ರದ್ದು ಕಂಪೇರ್ ಮಾಡಕ್ ಹೋದ್ರೆ ಜಾಸ್ತಿ ಒಂದೇ ಕಡೆ ಸ್ಟಕ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರಿಗೂ ಇತ್ತು. ಆದ್ರೆ ಮಾಳು ಅವ್ರದ್ದು ಯಾವಾಗ್ಲೂ ಏನಪ್ಪಾ ಕಂಪ್ಲೇಂಟ್ ಅಂತಂದ್ರೆ ಎಲ್ರ ಜೊತೆ ಬೆರೆಯಲ್ಲ ಅಂತ ಅಂದ್ಬಿಟ್ಟು. ಹೌದು, ಅವ್ರಿಗೆ ಜಾಸ್ತಿ ಮುಜುಗರ ಏನೋ ಗೊತ್ತಿಲ್ಲ, ಎಲ್ರ ಜೊತೆ ಇಲ್ಲಿ ಅವರು ಬೆರಿಬೇಕು ಅಂತಾನು ಕೂಡ ಅನ್ಕೊಳ್ಳಿಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ನೋಡಿ ಸ್ವಲ್ಪ ಜಾಸ್ತಿ ಒಬ್ಬರೇ ಕುತ್ಕೊಂತಿದ್ರು, ಬಾ ಮಾಡು ಮಾತಾಡು ಅಂದ್ರೆ ಮಾತ್ರನೇ ಇಲ್ಲಿ ಹೋಗ್ತಿದ್ರು. ಈ ಒಂದು ಇದು ನೋಡ್ತಿದ್ರೆ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರು ಹೇಳಿದ್ರು ಇಲ್ಲ ತುಂಬಾ ಕಷ್ಟ ಪಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಾಳುವರ್ಗೆ ಅದು ಸ್ವಲ್ಪ ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದು.
ಒಟ್ನಲ್ಲಿ ಮಾಳು ಅವ್ರ ಫ್ಯಾಮಿಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದು ಅಂತ ಒಂದು ದೊಡ್ಡ ಚೇಂಜಸ್ ಏನು ಇಲ್ಲಿ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಏನ್ ಆವರೇಜ್ ಅಲ್ಲಿ ಇಲ್ಲಿ ಇತ್ತು ಅವ್ರ ಗ್ರಾಫ್ ಅದೇ ಇಲ್ಲಿ ಆವರೇಜ್ ಅಲ್ಲಿ ಇಲ್ಲಿ ನಡ್ಕೊಂತಾ ಹೋಯ್ತು. ನೆಕ್ಸ್ಟ್ ಇಲ್ಲಿ ರಾಶಿಕಾ ಅವರು ಆಲ್ಮೋಸ್ಟ್ ನೀವು ನೋಡಬಹುದು, ರಾಶಿಕಾ ಅವ್ರದ್ದು ದಿನೇ ದಿನೇ ಗ್ರಾಫ್ ಕಮ್ಮಿ ಆಗ್ತಾನೆ ಬರ್ತದೆ ಹೊರತು ಅವ್ರದ್ದು ಜಾಸ್ತಿ ಅಂತೂ ಇಲ್ಲಿ ಆಗಿಲ್ಲ. ಒಂದೊಂದು ವೀಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು, ಯಾಕಂದ್ರೆ ಎಲ್ರ ಜೊತೆ ಬೆರೀತಿದ್ರು. ಇಲ್ಲಿ ಸೂರಜ್ ಅವ್ರನ್ನ ಬಿಟ್ಟು ಎಲ್ರ ಜೊತೆ ಮಾತಾಡ್ತಿರ್ಬೇಕಾರೆ, ಅಂದ್ರೆ ಗಿಲ್ಲಿ ಅವ್ರ ಜೊತೆ ಇರ್ಬೋದು, ಮತ್ತೆ ಇಲ್ಲಿ ಬೇರೆ ರಘು ಅವ್ರ ಜೊತೆ ಇರ್ಬೋದು, ಎಲ್ರ ಜೊತೆ ಮಾತಾಡ್ತಿರ್ಬೇಕಾರೆ ಇಲ್ಲಪ್ಪ ಸ್ವಲ್ಪ ಇಲ್ಲಿ ಬಿಟ್ಟಿದ್ದಾರೆ ಸೂರಜ್ ಅವ್ರನ್ನ ಅಂತ ಅಂದ್ಬಿಟ್ಟು ಅನ್ಸಕ್ಕೆ ಸ್ಟಾರ್ಟ್ ಆದಾಗ ಆ ಒಂದು ವೀಕ್ ಮಾತ್ರನೇ ಒಂದು ಸುಮಾರು 3 ರಿಂದ 4 ದಿವಸ ಅನ್ಕೊಳ್ಳಿ, ಅವರ ಸೂರಜ್ ಅವ್ರ ಹತ್ರ ಜಾಸ್ತಿ ಮಾತಾಡ್ಲಿಲ್ಲ. ಆ ವೀಕ್ ಅವ್ರದ್ದು ಗ್ರಾಫ್ ಸ್ವಲ್ಪ ಹೈ ಇತ್ತು. ಬಟ್ ಈ ವೀಕ್ ನೀವು ನೋಡ್ತಾ ಹೋದ್ರೆ ರಾಶಿಕಾ ಅವ್ರ ತಾಯಿ ಬಂದಿದ ತಕ್ಷಣ ಸ್ವಲ್ಪ ಇವ್ರಿಗೆ ಅದು ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದು. ಅವ್ರ ತಮ್ಮನೂ ಕೂಡ ಅಷ್ಟೇ ಬಂದ್ ಇಲ್ಲಿ ಹೇಳಿದ್ರು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ಅವ್ರಿಗೆ ಪ್ಲಸ್ ಕೂಡ ಆಗಿದೆ. ಆದ್ರೆ ಇವಾಗ ಏನು ಅಂತಂದ್ರೆ ಅದೇ ಹೇಳ್ತಾರಲ್ವಾ, ಟೈಮ್ ಮೀರೋಗಿದೆ ಅಂತ ಅಂದ್ಬಿಟ್ಟು ಆ ರೀತಿ ಮೀರ್ ಬಿಟ್ಟಿದೆ. ಯಾಕಂದ್ರೆ ಇನ್ನು ಕೇವಲ ಸ್ವಲ್ಪ ದಿವಸನೇ ಇಲ್ಲಿ ಇರೋದಲ್ವಾ, ಅದಕ್ಕೋಸ್ಕರ ಹೇಳ್ತಿರೋದು. ಅಂದ್ರೆ ಚೇಂಜಸ್ ಅಂತೂ ಇಲ್ಲಿ ಆಗಿದೆ, ಅವ್ರ ಗ್ರಾಫ್ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಪಂದನ ಅವರು ನೋಡಿ, ಅವ್ರು ಇಲ್ಲಿ ಫಸ್ಟ್ ಇಂದನೂ ಕೂಡ ಎಲ್ರದ್ದು ಕಂಪ್ಲೇಂಟ್ ಇರೋದು ಏನಪ್ಪಾ ಅಂತಂದ್ರೆ ಸ್ಪಂದನ ಅವರು ಗೇಮ್ ಅಂತ ಬಂದಾಗ ಇಲ್ಲಿ ಆಡಲ್ಲ ಅಂತ ಬಿಟ್ಟು. ಅವರು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇಲ್ಲಿ ಮಣ್ಣು ಬಂತು ಅಂತಂದ್ರೆ ಕಾಲ್ಗೆಲ್ಲ ಮಣ್ಣಾಗುತ್ತೆ, ನನ್ನ ಎತ್ಕೋ ಅಂತ ಇಲ್ಲಿ ಹೇಳ್ತಿದ್ರಂತೆ ಅವ್ರ ತಂದೆ ತಾಯಿಗೆ. ಅಂದ್ರೆ ಅವ್ರು ಎಷ್ಟು ಸೂಕ್ಷ್ಮವಾಗಿ ಬೆಳೆದಿದ್ದಾರೆ ಅಂತ ಇಲ್ಲಿ ನಾನು ಹೇಳ್ತಿರೋದು. ಅಂದ್ರೆ ಗೇಮ್ ಅಂತ ಬಂದಾಗ ಏನಕ್ಕೂ ಅವ್ರು ಅಷ್ಟು ಎಫರ್ಟ್ ಆಗಿ ಆಡಲ್ಲ ಅಂದ್ರೆ ಏನಾದ್ರೂ ಗಾಯ ಆಗ್ಬಿಟ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅನ್ಸುತ್ತಲ್ವಾ, ಆ ಒಂದು ಕಾರಣಕ್ಕೆ ಅವರು ಆಡಲ್ಲ ಅಷ್ಟೇ. ಸ್ಪಂದನ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಏನು ಚೇಂಜಸ್ ಆಗಿಲ್ಲ ಅಂತಾನೆ ಇಲ್ಲಿ ಹೇಳ್ಬೋದು. ಅವ್ರದೊಂದು ಗ್ರಾಫ್ ಯಾವ ರೀತಿ ಇತ್ತು ಅದೇ ರೀತಿ ಇಲ್ಲಿ ಇದೆ. ಆದ್ರೆ ತುಂಬಾನೇ ಮೈನಸ್ ಆಗಿದ್ದು ಕಾವ್ಯ ಅವ್ರಿಗೆ ಅಂತ ಇಲ್ಲಿ ಹೇಳ್ತೇನೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಯಾರ್ಯಾರ ಗ್ರಾಫ್ ಹೈ ಆಗಿದೆ, ಯಾರ್ಯಾರ ಗ್ರಾಫ್ ಇಲ್ಲಿ ಲೋ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋದ್ವಿ. ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ, ಬರ್ಲೇಬೇಕು? ಈ ಸತಿ ಬಿಗ್ ಬಾಸ್ ಸೀಸನ್ 12 ನ ಯಾರು ಗೆಲ್ಬೇಕು ಅಂತ ನೀವು ಅನ್ಕೊಂಡಿದೀರಾ? ಸದ್ಯ ಇವತ್ತ ಯಾರು ಎಲಿಮಿನೇಟ್ ಆಗಬಹುದು ಮತ್ತೆ ಎಲಿಮಿನೇಟ್ ಆಗ್ಬೇಕು? ಆಲ್ಮೋಸ್ಟ್ ಆಗಿ ಗ್ರಾಫ್ ಗಳನ್ನ ಇಲ್ಲಿ ನೋಡ್ಕೊಂತ ಹೋದ್ರೆ ಸ್ವಲ್ಪ ಡೇಂಜರ್ ಆಗಿ ಕಾಣಿಸೋದು ಮಾಳು ಅವರು, ಸ್ಪಂದನ ಅವರು, ರಾಶಿಕಾ ಅವರು ಕಾಣಿಸ್ತಾರೆ. ನೋಡೋಣ ಯಾರು ಹೋಗ್ತಾರೆ ಯಾರು ಉಳ್ಕೊಂತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.